ಮಂತ್ರಾಲಯದಲ್ಲಿ ರಾಯರ ಪ್ರೀತಿಯ ಶಿಷ್ಯರಲ್ಲಿ ಅಪ್ಪಣ್ಣಾಚಾರ್ಯರು ಪ್ರಮುಖರು. ಅವರು ರಾಯರ ನೆರಳಿನಂತೆ ಇರುತ್ತಿದ್ದರು. ರಾಯರ ಪ್ರತಿಯೊಂದು ಆಜ್ಞೆಯೂ ಅವರಿಗೆ ವೇದವಾಕ್ಯವಾಗಿತ್ತು. ರಾಯರು ಸ್ನಾನಕ್ಕೆ ಹೋದರೆ ಅವರ ವಸ್ತ್ರಗಳನ್ನು ಹಿಡಿದು ನದಿಯ ದಂಡೆಯಲ್ಲಿ ಕಾಯುತ್ತಾ ನಿಲ್ಲುವಷ್ಟು ಶ್ರದ್ಧೆ ಅವರದ್ದು. ಒಮ್ಮೆ ರಾಯರು ಅಪ್ಪಣ್ಣಾಚಾರ್ಯರನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾರೆ. ತುಂಗಭದ್ರಾ ನದಿಯಲ್ಲಿ ಭಾರೀ ಪ್ರವಾಹ ಬಂದಿದ್ದಾಗ ರಾಯರು ಅಪ್ಪಣ್ಣಾಚಾರ್ಯರಿಗೆ ನದಿಯ ಆಚೆ ದಂಡೆಗೆ ಹೋಗಿ ಒಂದು ಕೆಲಸ ಮುಗಿಸಿ ಬರಲು ಹೇಳುತ್ತಾರೆ. ಪ್ರವಾಹದ ಅಬ್ಬರ ಕಂಡು ಎಲ್ಲರೂ ಹೆದರಿದರು. ಅಪ್ಪಣ್ಣಾಚಾರ್ಯರು ಮಾತ್ರ ಗುರುವಿನ ನಾಮಸ್ಮರಿಸುತ್ತಾ ನೀರಿಗೆ ಇಳಿಯುತ್ತಾರೆ. ಅಚ್ಚರಿ ಎಂದರೆ ಅಪ್ಪಣ್ಣಾಚಾರ್ಯರು ಹೆಜ್ಜೆ ಇಟ್ಟ ಕಡೆಯಲ್ಲೆಲ್ಲ ನೀರು ಮಂಡಿಯುದ್ದಕ್ಕೆ ಇಳಿಯುತ್ತಿತ್ತು. ಗುರು ರಾಘವೇಂದ್ರರ ಹೆಸರನ್ನು ಜಪಿಸುತ್ತಾ ಅವರು ಸುಲಭವಾಗಿ ನದಿಯನ್ನು ದಾಟುತ್ತಾರೆ. ಅವರ ಭಕ್ತಿಗೆ ಪ್ರಕೃತಿಯೇ ಶರಣಾಗಿತ್ತು. ಅಪ್ಪಣ್ಣಾಚಾರ್ಯರಿಗೆ ತಿಳಿದಿರಲಿಲ್ಲ ಅವರ ಹಿಂದೆ ರಾಯರ ಅಪ್ರತಿಮ ಸಂಕಲ್ಪ, ಶಕ್ತಿ ಕೆಲಸ ಮಾಡುತ್ತಿದೆ ಎಂದು. ಕೆಲಸ ಮುಗಿಸಿ ಮರಳಿದ ಅಪ್ಪಣ್ಣಾಚಾರ್ಯರನ್ನು ಕಂಡು ರಾಯರು ಮುಗುಳ್ನಗುತ್ತಾರೆ. ಅಪ್ಪಣ್ಣ, ನಿನ್ನ ಭಕ್ತಿ ಅಚಲವಾದುದು. ನೀನು ಕೇವಲ ಶಿಷ್ಯನಲ್ಲ, ನನ್ನ ಆತ್ಮೀಯ ಗೆಳೆಯ ಎಂದು ರಾಯರು ಅವನನ್ನು ಆಲಂಗಿಸಿಕೊಳ್ಳುತ್ತಾರೆ. ಮುಂದೆ ರಾಯರ ಕುರಿತು ಅದ್ಭುತವಾದ ಶ್ರೀ ರಾಘವೇಂದ್ರ ಸ್ತೋತ್ರ ರಚಿಸಲು ಅಪ್ಪಣ್ಣಾಚಾರ್ಯರಿಗೆ ಸ್ಫೂರ್ತಿ ಸಿಕ್ಕಿದ್ದೇ ಈ ಭಕ್ತಿಯಿಂದ. ಗುರು ಶಿಷ್ಯರ ಈ ಬಾಂಧವ್ಯ ಇಡೀ ಮಂತ್ರಾಲಯಕ್ಕೆ ಮಾದರಿಯಾಯಿತು. ಆದರೆ ರಾಯರು ಬೃಂದಾವನ ಪ್ರವೇಶಿಸುವ ಕಾಲ ಹತ್ತಿರವಾಗುತ್ತಿತ್ತು. ಆ ಸುಳಿವು ರಾಯರಿಗೆ